ಬೀಫ್ ಸ್ಟಾಲ್ ನೀವು ನೋಡಿರ್ಬೋದು. ಹೇಗಿರುತ್ತೆ ಬೇರೆ, ಎಲ್ಲ ದೇಹ ಒಂದೇ ತರ ಇರುತ್ತೆ. ಕುರಿ ದೇಹನೂ ಒಂದೇ ತರ ಇರುತ್ತೆ, ಮೇಕೆ ದೇಹನೂ ಅದೇ ರೀತಿ ಇರುತ್ತೆ, ಚಿಕನ್ ಕೋಳಿ ದೇಹನೂ ಅದೇ ರೀತಿ ಇರುತ್ತೆ. ಮಾಂಸದ ಅಂಗಡಿ ಹೋಗ್ತೀರಾ, ಬೀಫ್ ಹೋಗ್ತೀರಾ, ದನ ಮಾಂಸದ ಅದ್ರ ದೇಹನೂ ಕೂಡ ಚರ್ಮ ಸುಧಾರಣೆ ಒಂದೇ ತರ ಇರುತ್ತೆ. ಅಂದ್ರೆ ಮನುಷ್ಯ ಏನಂದ್ರೆ ಸೌಂದರ್ಯಕ್ಕೋಸ್ಕರ, ಅಂದ್ರೆ ಈ ಸೌಂದರ್ಯ ಬಣ್ಣಕ್ಕೋಸ್ಕರ ಅನೇಕಾರು ಪುರುಷರು ಕೆಟ್ಟವರಾಗಿದ್ದಾರೆ, ಸ್ತ್ರೀಯರು ಕೂಡ ಕೆಟ್ಟೋಗಿದ್ದಾರೆ. ಓಕೆನಾ? ಸ್ತ್ರೀ ಪುರುಷರು ಇಬ್ಬರು ಕೆಟ್ಟೋಗಿದ್ದಾರೆ ಪ್ರೇರೆ. ಇದರಲ್ಲಿ ನಿಜವಾಗ್ಲೂ ಯೋಸೇಫನು ಈ ಒಂದು ಜೇಡರ ಬಲೆಯಲ್ಲಿ ಬೀಳಲಿಲ್ಲ ಪ್ರೇರೆ. ಈ ಸ್ತ್ರೀಯ ವಶಕ್ಕೆ ಯಾರು ಬೀಳಲಿಲ್ಲ? ಯೋಸೇಫನು ಬೀಳಲಿಲ್ಲ. ನಿಜವಾಗ್ಲೂ ಪ್ರೇರೆ ಯೋಸೇಫನನ್ನು ನೋಡಿ ಪ್ರೇರೆ, ಸಭೆಯಲ್ಲಿ ಕೂಡಿದಾಗ ಪರಿಶುದ್ಧತೆಯಿಂದ ನಾವು ಇರ್ಬೋದು, ಅನೇಕರು ದೇವಜನರು ಇದ್ದಾಗ ನಾವು ಪವಿತ್ರವಾಗಿ ನಡ್ಕೊಳ್ಬಹುದು. ಆದ್ರೆ ಬೇರೆ ಒಂಟಿಯಾಗಿದ್ದಾಗ ನಮ್ಮ ಮೇಲೆ ಯುದ್ಧ ನಡೀತದೆ ಬೇರೆ. ಯೋಚನೆ ಮಾಡಿ ನೀವು, ಒಂಟಿಯಾಗಿದ್ದಾಗ ಸೈತಾನ ಏನ್ ಮಾಡ್ತಾನೆ ಅಂದ್ರೆ ಅಟ್ರಾಕ್ಟ್ ಮಾಡ್ತಾನೆ ನಮ್ಮನ್ನ. ಯಾವ ರೀತಿ ಅಟ್ರಾಕ್ಟ್ ಅಂತ ಅಂದ್ರೆ, ಯಾರು ಬೇರೆ ಅಟ್ರಾಕ್ಟ್ ಆಗಿದ್ದು? ಮೊದಲನೇ ತಾಯಿ. ಅವಳು ಯಾರು ಇಲ್ಲದ ಗಂಡ ಇದ್ದಾಗ ಅಟ್ರಾಕ್ಟ್ ಆಗಿ ಬಂದ್ಬಿಟ್ಟು ಅಟ್ರಾಕ್ಟ್